ನಮಸ್ತೆ ಸ್ನೇಹಿತರೆ, ಕೀಪ್ ಇಟ್ ಸಿಂಪಲ್ ಇನ್ ಕನ್ನಡಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ಟಾಪಿಕ್ ಬನ್ನಿ ಸ್ನೇಹಿತರೆ, ಎಲ್ಲರೂ ಕೋಟ್ಯಾಧಿಪತಿಗಳು ಆಗೋಣ. ಸ್ಟಾಪ್ ನಿಲ್ಸಿ. ಏನ್ ಮಾತು ಹೇಳ್ತಾ ಇದ್ರ? ಎಲ್ರು ಕೋಟ್ಯಾಧಿಪತಿಗಳಾಗೋಣ ಅಂತ ಇದ್ರ? ಅರೆ ಸುಮ್ನೆ ಬನ್ನಿ ಹೇಮಂತವ್ರೆ, ತಿಂಗಳ ಸಂಬಳದಲ್ಲ ಆದ್ಮೇಲೆ ಮಂತ್ ಎಂಡ್ ಅಲ್ಲಿ ನನ್ಗೆಲ್ಲಾ ಲೋನ್ ಕಟ್ಬಿಟ್ಟು ನಂಗೆ ತಿಂಗಳಿಗೆ 10,000 ರೂಪಾಯಿ ಉಳಿದ್ರೆ ಹೆಚ್ಚು, ಅದ್ರಲ್ಲಿ ಕೋಟ್ಯಾಧಿಪತಿಗಳಂತ ಆಗ್ಬೋದು ಅಂತ ಹೇಳ್ತಾ ಇದ್ರಲ್ಲ, ಏನಿದ್ ಹಿಂಗೆಲ್ಲ ಮಕ್ಕರ್ ಮಾಡ್ತಾ ಇದ್ರ ಅನ್ಕೊಂಡಿದ್ರ? ಖಂಡಿತ ಇಲ್ಲ. ಎಲ್ರು ಕೂಡ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಲ್ತ್ರೆ ಅಥವಾ ನಮ್ ಶತ್ರುಗಳಿಂದ ದೂರ ಇದ್ರೆ ನೀವೆಲ್ಲರೂ ಕೋಟ್ಯಾಧಿಪತಿಯಲ್ಲಿ ಖಂಡಿತ ಆಗ್ಬೋದು. ಆಯ್ತಾ? ಕೆಲವ್ರಿಗೆ 5 ವರ್ಷದಲ್ಲಿ ಆಗ್ಬೋದು, ಕೆಲವ್ರಿಗೆ 10 ವರ್ಷದಲ್ಲಿ ಆಗ್ಬೋದು, ಕೆಲವ್ರಿಗೆ 20 ವರ್ಷ ಆಗ್ಬೋದು, ಕೆಲವ್ರಿಗೆ ಆಗದೆ ಇರ್ಬೋದು. ಬಟ್ ಏನಕ್ಕೆ ಕೆಲವ್ರಿಗೆ 5 ವರ್ಷದಲ್ಲಿ ಆಗಿದೆ, ಕೆಲವ್ರಿಗೆ 10 ವರ್ಷದಲ್ಲಿ ಆಗಿದೆ, ಕೆಲವ್ರಿಗೆ ಆಗೋದೇ ಇಲ್ಲ ಅನ್ನೋದನ್ನ ನಾವು ಡೀಟೇಲ್ ಆಗಿ ಕೀಪ್ ಇಟ್ ಸಿಂಪಲ್ ಅಂದಂಗೆ ಸಿಂಪಲ್ ಆಗಿ ನೋಡೋಣ ಬನ್ನಿ ನೆಕ್ಸ್ಟ್ 5ರಿಂದ 10 ನಿಮಿಷದಲ್ಲಿ. ಮೊದಲನೇದಾಗಿ ಸ್ನೇಹಿತರೆ, ನಮ್ಮ ಕೋಟ್ಯಾಧಿಪತಿ ಆಗೋದಿಕ್ಕೆ ನಮ್ಗೆ 3 ಜನ ಬಿಡೋದೇ ಇಲ್ಲ. ಅದು ನಿಮ್ ಜೊತೆಲೇ ಇರ್ತಾರೆ, ನಿಮ್ಮ ಹಿತ ಶತ್ರುಗಳಾಗಿ ನಿಮ್ ಜೊತೆ ಇರ್ತಾರೆ, ನಿಮ್ಗೆ ಗೊತ್ತಾಗೋದೇ ಇಲ್ಲ. ಈ 3 ಜನ ಬಂದ್ಬಿಟ್ಟು ನಿಮ್ನ ಕೋಟ್ಯಾಧಿಪತಿ ಆಗೋದಿಕ್ಕೆ ಮೊದಲು ಇವ್ರ ಕಾಲ್ ಎಳಿತಾನೆ ಇರ್ತಾನೆ. ಯಾರೀ 3 ಜನ ಅನ್ಕೊಂಡಿದ್ರಾ? ಅಕ್ಕಪಕ್ಕ ನೋಡ್ತಾ ಇದ್ರಾ? ಭಯ ಬೀಳ್ಬಿಡಿ, ನಿಮ್ ಜೊತೆಲೇ ಇರ್ತಾರೆ. ಯಾರು ಈ 3 ಜನ ಅಂತ ಕೇಳ್ತಾ ಇದ್ರಾ? ಹೌದು, ಈ 3 ಜನ ಯಾರು ಅಂತ ಹೇಳ್ತೀನಿ. ಮೊದಲನೇದಾಗಿ ನಿಮ್ಮ ಕ್ರೆಡಿಟ್ ಕಾರ್ಡ್, ಎರಡನೇದಾಗಿ ನಿಮ್ಮ ಪರ್ಸನಲ್ ಲೋನ್, ಮೂರನೇದಾಗಿ ನಿಮ್ಮ ಎಮರ್ಜೆನ್ಸಿ ಫಂಡ್ ಮೈಂಟೈನ್ ಮಾಡದಿರೋದು. ಇದು ವಿಚಿತ್ರವಾಗಿದೆ ಅಂತ ಅನ್ಕೊಂತ ಇದ್ರ? ಖಂಡಿತ ಕ್ವಿಕ್ ಆಗಿ ನೋಡೋಣ ಬನ್ನಿ ಇದರಿಂದ ಸಾರಾಂಶ ಏನು ಅಂತ. ಮೊದಲನೇದಾಗಿ ಕ್ರೆಡಿಟ್ ಕಾರ್ಡ್. ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ವಂಡರ್ಫುಲ್ ಇನ್ಸ್ಟ್ರೂಮೆಂಟ್ ಆಫ್ ಎ ಬ್ಯಾಂಕಿಂಗ್ ಸೆಕ್ಟರ್. ಹೌದು, ಖಂಡಿತ ದಿಸ್ ಒನ್ ಆಫ್ ದಿ 8th ವಂಡರ್ ಆಫ್ ದಿ ವರ್ಲ್ಡ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಈ ದಿನ ನಾನು ಬಹಳ ಹತ್ತಿರದಿಂದ ನೋಡಿದೀನಿ, ಎಷ್ಟೋ ಜನ ಕ್ರೆಡಿಟ್ ಕಾರ್ಡ್ ಸ್ಪೆಂಡಿಂಗ್ ಮುಖಾಂತರ ವರ್ಷಕ್ಕೆ ಏರ್ ಟಿಕೆಟ್ ಬುಕ್ ಮಾಡ್ತಾರೆ, ಫ್ರೀಯಾಗಿ ಏರ್ ಟಿಕೆಟ್ ಬುಕ್ ಮಾಡ್ತಾರೆ ಅವ್ರ ರಿವಾರ್ಡ್ಸ್ ಪಾಯಿಂಟ್ ಇಂದ. ಅದೇ ರೀತಿಯಲ್ಲೇ ನಾನು 10 ಜನ ನೋಡ್ತೀನಿ, ಯಾರು ಕ್ರೆಡಿಟ್ ಕಾರ್ಡ್ EMI ಕಟ್ಟಕ್ಕಾಗದೆ, ಮಿನಿಮಮ್ ಡ್ಯೂ ಕಟ್ಟಕ್ಕಾಗದೆ ತುಂಬಾ ಕಷ್ಟದಲ್ಲಿರೋರು ನೋಡಿದೀನಿ. ಇದು ಯಾಕೆ ಆಗಿತ್ತು ಅಂತ ಹೇಳಿದ್ರೆ, ಇದರಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಲಿಯದಿರೋದಕ್ಕೆ ಕಾರಣ. ಹಾಗಾಗಿ ಕ್ರೆಡಿಟ್ ಕಾರ್ಡ್ ಏನು ಅಂತ ಹೇಳಿದ್ರೆ ನಾನು ತಿಳಿ ಹೇಳ್ಬೇಕಾಗಿಲ್ಲ, ಎಲ್ಲರಿಗೂ ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ವರ್ಷಾಂತಗಳಿಂದ ಯೂಸ್ ಮಾಡ್ಕೊಂಡ್ ಬಂದ್ರೆ ಎಲ್ಲರಿಗೂ ಗೊತ್ತು. ಬಟ್ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೇಕಾದ್ರೆ ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಮೊದಲನೇ ತಪ್ಪು ಏನು ಅಂತ ಹೇಳಿದ್ರೆ, ಯಾವಾಗ ನಾವು ಮಿನಿಮಮ್ ಡ್ಯೂ ಪೇ ಮಾಡ್ತಿರಲ್ಲ, ನೆನಪಿರ್ಲಿ ಸ್ನೇಹಿತರೆ, ನಾವು ಮೊದಲನೇ ಹೆಜ್ಜೆ ತಪ್ಪೋದೇ ಅದು. ಯಾವಾಗ ನಾವು ಸ್ಪೆಂಡಿಂಗ್ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಬರುತ್ತೋ, ಕ್ರೆಡಿಟ್ ಕಾರ್ಡ್ ಬಿಲ್ ಬರುತ್ತೋ, ದಿ ಮೊಮೆಂಟ್ ವಿ ಪೇ ದಿ ಮಿನಿಮಮ್ ಬಿಲ್ ಡ್ಯೂ ಅಲ್ವಾ, ಅಲ್ಲಿ ನಾವು ತಪ್ಪು ಹೆಜ್ಜೆ ಇರ್ತಾ ಇದೀರ ಅಂತ ಅರ್ಥ. ಯಾಕೆಂತ ಹೇಳಿದ್ರೆ, ನಾವು ಮಿನಿಮಮ್ ಡ್ಯೂ ಪೇ ಮಾಡಿದ ತಕ್ಷಣ ನಾವ್ ಏನ್ ಸ್ಪೆಂಡ್ ಮಾಡಿದ್ರಲ್ಲ ಅದಕ್ಕೆ ಬ್ಯಾಂಕ್ ಅವರು ನಮ್ಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡೇ ಮಾಡ್ತೀರಾ. ಆ ಇಂಟ್ರೆಸ್ಟ್ ರೇಟ್ ಎಷ್ಟು ಅಂತ ಗೊತ್ತಿದೆಯಾ ಸ್ನೇಹಿತರೆ? ಕನಿಷ್ಠವಾದ 24% ಇಂದ 35, ಕೆಲವು ಬ್ಯಾಂಕ್ ಅವರು 50% ತನಕ ವಾರ್ಷಿಕವಾಗಿ ಚಾರ್ಜ್ ಮಾಡ್ತಾರೆ. ಇಟ್ ಈಸ್ ಹ್ಯೂಜ್. ಹೌದು, ನಿಮ್ಗೆ ಗೊತ್ತಿಲ್ದಿರೋನೋ ನೀವೇನೋ ಶಾಪಿಂಗ್ ಮಾಡಿರ್ತೀರಾ, ಕಟ್ಟೋದಿಕ್ಕಾಗಲ್ಲ, ಫುಲ್ ಇನ್ಸ್ಟಾಲ್ಮೆಂಟ್ 1 ತಿಂಗಳಂತ ನೀವು ಮಿನಿಮಮ್ ಡ್ಯೂ ಪೇ ಮಾಡ್ತೀರಾ. ಅದಕ್ಕೆ ನೀವು ಎಂಟೈರ್ ಶಾಪಿಂಗ್ ಏನ್ ಮಾಡಿರ್ತಾರಲ್ಲ, ಕನಿಷ್ಠ ಪಕ್ಷ ವರ್ಷಕ್ಕೆ 30ರಿಂದ 40 ಇಂಟ್ರೆಸ್ಟ್ ಪೇ ಮಾಡೇ ಮಾಡ್ತೀರಾ. ಇದರಲ್ಲಿ ಪ್ರಪಾತಕ್ಕೆ ಯಾವಾಗ ಬೀಳ್ತೀರಾ ಅಂತ ಹೇಳಿದ್ರೆ, ನೀವ್ ಯಾವಾಗ ಮಿನಿಮಮ್ ಡ್ಯೂನು ಪೇ ಮಾಡಲ್ಲ, ಎಂಟೈರ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಯಾವಾಗ ಸ್ಕಿಪ್ ಮಾಡ್ತಿರಲ್ಲ, ರಿಮೆಂಬರ್ ಯು ಆರ್ ಗೋಯಿಂಗ್ ಟು ಎ ಬ್ಲಾಕ್ ಹೋಲ್. ಯಾಕೆಂದ್ರೆ ಅದ್ರಲ್ಲಿ ಒಂದ್ಸಲಿ ಸಿಗಾಕೊಂಡ್ರೆ ನೀವು ಆಚೆ ಬರೋದು ತುಂಬಾ ಕಷ್ಟ. ಯಾಕೆಂತ ಹೇಳಿದ್ರೆ, ನೀವು ಎಕ್ಸಾಂಪಲ್, ನನ್ಗೆ ಸಂಬಳ ಬರೋದು 50,000 ರೂಪಾಯಿ, ನನ್ಗೆ ಏನೋ ಈ ಆಫರ್ ಚೆನ್ನಾಗಿತ್ತು, ಪ್ರಾಬ್ಲಿ ಎಲ್ಲೋ ಒಂದ್ ಕಡೆ ನೋಡಿದ್ರೆ 1 ಲಕ್ಷ ರೂಪಾಯಿ ಸ್ವೈಪ್ ಮಾಡಿದೆ ಅಂತ ಅನ್ಕೊಳ್ಳಿ. ಈ 1 ಲಕ್ಷ ರೂಪಾಯಿ ಸ್ವೈಪ್ ಮಾಡಿದ ತಕ್ಷಣ ಏನಾಗುತ್ತೆ, ನನ್ಗೆ 1 ತಿಂಗಳು ಟೈಮ್ ಸಿಗುತ್ತೆ, 15 ದಿನ 1 ತಿಂಗಳು ಟೈಮ್ ಸಿಗುತ್ತೆ, ನಂಗೆ ಡ್ಯೂ ಡೇಟ್ ಪ್ರಕಾರ ಕಟ್ಬೇಕಾಗಿದೆ. ನಾನ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಮಿನಿಮಮ್ ಡ್ಯೂನು ಪೇ ಮಾಡಲ್ಲ, ಹಾಗೂ ನಾನು ತಿಂಗಳು ಬಿಟ್ಬಿಡ್ತೀನಿ. ನೆನಪಿಸಿ ಸ್ನೇಹಿತರೆ, ಆ 1 ಲಕ್ಷ ರೂಪಾಯಿಗೆ ಸರಿ ಸುಮಾರು ಏನಿಲ್ಲ ಅಂದ್ರೂ ವಾರ್ಷಿಕವಾಗಿ 30ರಿಂದ 40% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ನಾನು ಯಾವಾಗ ಕ್ರೆಡಿಟ್ ಕಾರ್ಡ್ ಬಿಲ್ಲು ಕಟ್ಟೋದಿಲ್ಲ ಅಲ್ಲ, ಲೇಟ್ ಪೇಮೆಂಟ್ ಚಾರ್ಜಸ್, ಓವರ್ ಲಿಮಿಟ್ ಚಾರ್ಜಸ್, ಮತ್ತೊಂದು ಮಗದೊಂದು ಅಂತ ಚಿತ್ರಹಿಂಸವಾದ ಚಾರ್ಜಸ್ ಆಗ್ತಾರೆ, ನಾನು ಪೇ ಮಾಡ್ಲೇಬೇಕಾಗುತ್ತೆ. ಇದನ್ನ ನಾನು ತಗೊಂಡು ನಾನು ಕೋರ್ಟ್ಗೆ ಹೋಗ್ತೀನಿ, ಅಲ್ಲಿ ಚಾಲೆಂಜ್ ಮಾಡ್ತೀನಿ, ಇಲ್ಲಿ ಚಾಲೆಂಜ್ ಮಾಡ್ತೀನಿ ಅಂದ್ರೆ ಪ್ರಾಯಶಃ ನೀವು ತಿರ್ಕೊಂಡ್ ಕನ್ಸ್ ಕಾಣ್ತಾ ಇದ್ರಿ. ಯಾಕೆ ಅಂತ ಹೇಳಿದ್ರೆ, ನೀವು ಕ್ರೆಡಿಟ್ ಕಾರ್ಡ್ ತಗೊಂಡ್ಬೇಕಾದ್ರೆ ಕ್ಲೀನ್ ಆಗಿ ಆಲ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಕ್ಸೆಪ್ಟೆಡ್ ಅಂತ ನೀವು ಆಲ್ರೆಡಿ ಸೈನ್ ಮಾಡ್ಬಿಟ್ಟಿರ್ತೀರ. ಆಲ್ವೇಸ್ ಇಟ್ ಇಸ್ ಎ ಒನ್ ಸೈಡ್ ಅಗ್ರಿಮೆಂಟ್. ಮೊದಲನೇದಾಗಿ ಅಪ್ಪಿ ತಪ್ಪಿ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ರಾ, ನೀವು ಫುಲ್ ಪೇಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಇನ್ನು ಎಕ್ಸಿಸ್ಟಿಂಗ್ ಡ್ಯೂ ಇದೆ ಅಂತ ಹೇಳಿದ್ರೆ, ಮೊದಲನೇ ನೀವು ಶತ್ರುನ ನೀವು ಕಡ್ದಾಕ್ಲೇಬೇಕು ಅಥವಾ ನೀವು ಶತ್ರುವಿಂದ ದೂರ ಆಗ್ಲೇಬೇಕು. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಮೊದಲನೇ ಇದೇನು ಅಂದ್ರೆ, ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಏನ್ ಡ್ಯೂ ಇದೋ ಅದನ್ನ ಸೆಟ್ಲ್ ಮಾಡಿ ಕ್ರೆಡಿಟ್ ಕಾರ್ಡ್ ನ ಕ್ಲೋಸ್ ಮಾಡಿ. ಇಲ್ಲ ನಂಗೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ, ಇಲ್ಲ ನಾನು ನೆಕ್ಸ್ಟ್ ತಿಂಗಳಿಂದ ಹುಷಾರಾಗಿ ಯೂಸ್ ಮಾಡ್ತೀನಿ, ಆ ಗೋಲ್ಸ್ಗೆ ಹೋಗ್ಬೇಡಿ. ಅದಕ್ಕೊಂದು ಉಪಾಯ ನಿಮ್ಗೆ ಮುಂದಿನ ವಿಡಿಯೋಲಿ ಹೇಳ್ತೀನಿ ಅಥವಾ ಇದೇ ವಿಡಿಯೋಲಿ ಹೇಳ್ತೀನಿ. ಇವತ್ತೇ ನೀವು ಎಲ್ಲಾ ಡ್ಯೂಸ್ ನ ಸೆಟ್ಲ್ ಮಾಡಿ ಆದಷ್ಟು ಬೇಗ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿ. ಎರಡನೇದಾಗಿ ಸ್ನೇಹಿತರೆ, ನಿಮ್ಮಲ್ಲಿ ಶತ್ರು ಯಾರು ಅಂತ ಹೇಳಿದ್ರೆ ಪರ್ಸನಲ್ ಲೋನ್. ಹೌದು, ಏನಿದೆ ಪರ್ಸನಲ್ ಲೋನ್ ಅಂದ್ರೆ, ಸಾಮಾನ್ಯ ಎಲ್ಲಾ ಬ್ಯಾಂಕ್ ಅವರು ಪ್ರಾಬಬ್ಲಿ ನಿಮ್ಮೆಲ್ಲ ಎಲ್ಲಿ ಸ್ಯಾಲರಿ ಅಕೌಂಟ್ ಇರುತ್ತೋ ಆ ಬ್ಯಾಂಕ್ ಅವ್ರು ನಿಮ್ಗೆ ಒಂದ್ ಫೋನ್ ಮಾಡಿದ್ರೆ ಅಥವಾ ಒಂದು SMS ಕಳ್ಸಿದ್ರೆ, ಅದೆಲ್ಲ ಯಾಕೆ, ನಿಮ್ ದಿನಕ್ಕೆ 5 6 10 ಕಾಲು ಆ ಬ್ಯಾಂಕು ಈ ಬ್ಯಾಂಕ್ ಈ ಫೈನಾನ್ಸ್ ಆ ಫೈನಾನ್ಸ್ ಇಂದ ಪರ್ಸನಲ್ ಲೋನ್ ಕಾಲ್ ಬರ್ತಾನೆ ಇರುತ್ತೆ. ನೀವು 6 months ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು,
ಫಟಾಫಟ್ ಅಂತ 24 hours ಅಥವಾ ಈ ಕಾಲದಲ್ಲಿ 2 ಅವರ್ಲೆ ಪರ್ಸನಲ್ ಲೋನ್ ಕೊಡ್ತಾರೆ. ಏನಕ್ಕೆ ಅಷ್ಟು ಧಾವಿಸ್ತಾರೆ ಬ್ಯಾಂಕ್ ಅವ್ರು ಕೊಡ್ಬೇಕು ಅಂತ ಹೇಳಿದ್ರೆ, ಬಿಕಾಸ್ ರೇಟ್ ಆಫ್ ಇಂಟ್ರೆಸ್ಟ್ ಕ್ರೆಡಿಟ್ ಕಾರ್ಡ್ ಆದ್ಮೇಲೆ ಪರ್ಸನಲ್ ಲೋನ್ಗೆ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ಈ ಪರ್ಸನಲ್ ಲೋನ್ ಬಂದು ಯಾವತ್ತು ನಿಮ್ಗೆ 2 ವರ್ಷ 3 ವರ್ಷ ಕೊಡೋದಿಲ್ಲ, ಸರಿ ಸುಮಾರು 1 ವರ್ಷದೊಳಗಡೆ ಕೊಡ್ತಾರೆ. ಓಕೆ, ನಿಜವಾಗ್ಲೂ ನಮ್ಗೆ ಪರ್ಸನಲ್ ಲೋನ್ ಬೇಕಾ? ಹೌದು, ಕೆಲವು ಟೈಮಲ್ಲಿ ನಮ್ಗೆ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಅಥವಾ ಪ್ರಾಯಶಃ ನಮ್ಗೆ ತೀರಾ ಯಾವ್ದೋ ಒಂದು ಮನೇಲಿ ಒಂದು ಶುಭ ಸಮಾರಂಭ ಇದ್ದಾಗ ನಮ್ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕೇ ಬೇಕಾಗಿರುತ್ತೆ. ಆ ರೀತಿ ನಾವು ಬೇರೆಯವ್ರ ಹತ್ರ ನಾವು ಕೇಳೋದಕ್ಕೆ ನಾವು ಪರ್ಸನಲ್ ಲೋನ್ ತಗೋಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಆ ರೀತಿ ನೀವು ಪರ್ಸನಲ್ ಲೋನ್ ತಗೊಬಹುದು. ಆದ್ರೆ ಈ ಪರ್ಸನಲ್ ಲೋನು ಕೂಡ ನಾವು ತೆಗೆದುಕೊಳ್ಳೋ ರೀತಿಯಲ್ಲಿ ನಾವು ಫೈನಾನ್ಷಿಯಲ್ಸ್ ನ ಪ್ಲಾನ್ ಮಾಡಬಹುದು. ಹೇಗೆ ಅಂತ ಈಗ ಮುಂದೆ ನೋಡೋಣ ಬನ್ನಿ. ಈ 3ನೇ ಶತ್ರು ಬಗ್ಗೆ ಒಂಥರ ವಿಚಿತ್ರವಾದ ಶತ್ರು ಇದು. ನಿಮ್ಗೆ ಕಣ್ಣಿಗೆ ಕಾಣಿಸೋದು ಇಲ್ಲ, ನಿಮ್ಗೆ ಇದು ಯಾರು ಅಂತ ಗೊತ್ತಾಗೋದು ಇಲ್ಲ. ಬಟ್ ಇದು ಹೇಗೆ ಅಂತ ಒಂಥರ ಗಾಳಿ ರೀತಿಲಿ ನೋಡಕ್ಕಾಗಲ್ಲ, ಯಾವಾಗ್ಲೂ ನೀವು ಫೀಲ್ ಆಗ್ತಾ ಇರ್ತಿದ್ದು. ಯಾರು ಈ 3ನೇ ಶತ್ರು ಅನ್ಕೊಂತೀರಾ? ನಾಟ್ ಮೇಂಟೈನಿಂಗ್ ಎನ್ ಎಮರ್ಜೆನ್ಸಿ ಫಂಡ್. ನೀವು ಆಪತ್ಕಾಲಿಕವಾಗಿ ನಿಧಿಯನ್ನು ನೀವು ಕೂಡ್ದಿರದಿರೋದೇ 3ನೇ ಶತ್ರು. ಏನಿದೆ ಆಪತ್ಕಾಲಿಕ ನಿಧಿ ಅಥವಾ ಏನಿದೆ ಎಮರ್ಜೆನ್ಸಿ ಫಂಡ್ ಅಂದ್ರೆ, ಸಾಮಾನ್ಯವಾಗಿ ಸ್ನೇಹಿತರೆ ನಾವು ಅರ್ನ್ ಮಾಡ್ತಾ ಇರ್ತೀರ ಅಥವಾ ನಮ್ ತಿಂಗಳಲ್ಲಿ ನಮ್ಗೆ ಏನ್ ಖರ್ಚಿರುತ್ತಲ್ಲ, ಅದನ್ನ ತುಂಬಾ ಜನ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ, ಕನಿಷ್ಠ ಪಕ್ಷ 6 ತಿಂಗಳನ್ನ ನಮ್ಗೆ ಇದನ್ನ ನಾವ್ ಡೈಲಿ ವರಮಾನ ಅಥವಾ ತಿಂಗಳು ವರಮಾನ ಅಂತಿರಲ್ಲ, ಆ ವರಮಾನ ನಿಂತೋದ್ರು ಕೂಡ ಕನಿಷ್ಠ ಪಕ್ಷ 6 ತಿಂಗಳು ನಮ್ಮ ಪ್ರತಿನಿತ್ಯ ಅಥವಾ ಪ್ರತಿ ತಿಂಗಳ ಖರ್ಚನ್ನ ಸೇವ್ ಮಾಡೋದನ್ನ ಎಮರ್ಜೆನ್ಸಿ ಫಂಡ್ ಅಂತಾರೆ. 6 ತಿಂಗಳು ಆಗದೆ ಇರ್ಬೋದು ಸ್ನೇಹಿತರೆ, ಆದ್ರೆ ಕನಿಷ್ಠ ಪಕ್ಷ ನಂಗೆ 3 ತಿಂಗಳು ನನ್ನ ಪ್ರತಿ ತಿಂಗಳ ಖರ್ಚನ್ನ ಒಂದ್ ಕಡೆ ಸೇಫ್ ಆಗಿ ಕೂಡಿಡೋದನ್ನ ಎಮರ್ಜೆನ್ಸಿ ಫಂಡ್ ಅಂತಾರೆ. ನೆನಪಿರ್ಲಿ ಸ್ನೇಹಿತರೆ, ಈ ಎಮರ್ಜೆನ್ಸಿ ಫಂಡ್ 3 ತಿಂಗಳು ಅಥವಾ 6 ತಿಂಗಳು ಕೂಡಿಡೋದು ತುಂಬಾ 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 ಕಷ್ಟ. ಯಾಕೆಂತ ಹೇಳಿದ್ರೆ ನಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಆ 3 ತಿಂಗಳಷ್ಟು ಆಗೋ ಖರ್ಚನ್ನ ದುಡ್ಡನ್ನ ನಾವ್ ಯಾವತ್ತೂ ಇಡೋದಿಕ್ಕೆ ಆಗಲ್ಲ. ಯಾಕಂದ್ರೆ ಒಂದಲ್ಲ ಒಂದು ಕಮಿಟ್ಮೆಂಟ್ ಬರ್ತಾನೆ ಇರುತ್ತಲ್ಲ, ಒಂದಲ್ಲ ಒಂದು ಉಪಯೋಗಿಸ್ಕೊಂತ ಇರ್ತಾರೆ. ಇದಕ್ಕೊಂದು ಉಪಾಯ ಕೂಡ ಇದೆ, ಹೇಗಿದೆ ನಾವು ಮಾಡ್ಬೋದು ಅಂತ. ನಿಮ್ಮಲ್ಲಿ ಎಲ್ಲರ ಹತ್ರ ಅಟ್ಲೀಸ್ಟ್ 1-2 ಬ್ಯಾಂಕ್ ಅಕೌಂಟ್ ಇದ್ದೇ ಇರ್ತಾರ. ನೀವು ಯಾವ ಬ್ಯಾಂಕ್ ಅಕೌಂಟ್ ನ ಯೂಸ್ ಮಾಡೋದಿಲ್ಲ ಅಲ್ಲ, ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ಈ SB ಅಕೌಂಟ್ ಅಲ್ಲಿ ನೀವು 3 ತಿಂಗಳದ್ದು ನಿಮ್ದು ಪ್ರತಿ ತಿಂಗಳು ನಿಮ್ ಸ್ಪೆಂಡಿಂಗ್ ಇರುತ್ತಲ್ಲ, ಅದನ್ನ ಎಮರ್ಜೆನ್ಸಿ ಫಂಡ್ ಆಗಿ ಮಾಡಿ. SB ಅಕೌಂಟ್ ಅಲ್ಲಿ ಇಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ಮಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯ ಇದ್ರೆ ಖಂಡಿತ ಅದನ್ನು ನೀವು ಇಮಿಡಿಯೇಟ್ ಆಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಅದನ್ನ FD ಮಾಡಿ. ಇಲ್ಲ ಅಂತ ಹೇಳಿದ್ರೆ ಯಾವ್ದೇ ಒಂದ್ ದಿನ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲ ಅಂದ್ರೆ ಕ್ವಿಕ್ ಆಗಿ 3 ತಿಂಗಳು 6 ತಿಂಗಳು ಅದನ್ನ FD ಮಾಡಿ. ಸ್ನೇಹಿತರೆ, ಈಗ ನಾವು ಈ 2024 ಮುಗಿಯೋದಕ್ಕೆ ಇನ್ನ ಕನಿಷ್ಠ ಪಕ್ಷ 5 ತಿಂಗಳಿದೆ. ಈ ದಿನ ನೀವೆಲ್ಲರೂ ದೃಢ ಸಂಕಲ್ಪ ತಗೊಳ್ಳಿ, ಈ 3 ಶತ್ರುಗಳಿಂದ ನಾನು ಪಾರಾಗ್ತೀನಿ, ಈ ಒಂದೊಂದೇ ಶತ್ರುಗಳಿಂದ ನಾನು ನಿಧಾನವಾಗಿ ಪಾರಾಗ್ತೀನಿ ಇನ್ನು 5 ತಿಂಗಳಲ್ಲಿ ಅಂತ. ಈ ಶತ್ರುಗಳಿಂದ ಪಾರಾದ್ರೆ ನೆನಪಿನ ಸ್ನೇಹಿತರೆ, ನಿಮ್ಗೆ ಏನಿಲ್ಲ ಅಂದ್ರೆ ಕೇವಲ 3-5 ವರ್ಷದಲ್ಲಿ ನೀವು ಕೋಟ್ಯಾಧಿಪತಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ನೀವು ಆಲ್ರೆಡಿ ಮೊದಲನೇ ಮೆಟ್ಟಲ್ನ ನೀವು ಆಲ್ರೆಡಿ ಹತ್ಬಿಟ್ಟಿರ್ತೀರಾ. ಮುಂದಿನ ಮೆಟ್ಲು ಹೇಗೆ ಹತ್ಬೇಕಂತ ನಿಧಾನವಾಗಿ ನೋಡೋಣ ಬನ್ನಿ. ನಾವು ಕೋಟ್ಯಾಧಿಪತಿಗಳು ಆಗೋದಿಕ್ಕೆ ಕನ್ನಡದ ಕೋಟ್ಯಾಧಿಪತಿನೋ ಕೋನ್ ಮನೆಗ ಕ್ರೋರ್ಪತಿನೋ ಯಾವ್ದೇ ರೀತಿ ರಿಯಾಲಿಟಿ ಶೋ ಹೋಗೋ ನೆಸೆಸಿಟಿ ಇಲ್ಲ. ನಾವು ಸಿಂಪಲ್ ಆಗಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಗಿ ಕಲ್ತ್ಕೊಂಡ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ 6 ಕೋಟಿ ಕನ್ನಡಿಗರು ಕೂಡ ಕೋಟ್ಯಾಧಿಪತಿಗಳು ಆಗ್ಲೇಬಹುದು. ನಮ್ಮಲ್ಲಿ ಈ 3 ಶತ್ರುಗಳನ್ನ ದೂರ ಆಗಿ ಮುಂದಿನ ಮೆಟ್ಟಿಲುಗಳನ್ನ ಹೇರಿದ್ರೆ ಎಲ್ಲರೂ ಕೋಟ್ಯಾಧಿಪತಿಗಳಾಗ್ಲೇಬಹುದು. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಬನ್ರಿ ಎಲ್ಲರೂ ಕೋಟ್ಯಾಧಿಪತಿಗಳನ್ನ. ನಮಸ್ತೆ.